ಓಕೆ ಹೇಳಿ ಸರ್, ಏನು ಪ್ರತಿಭಟನೆ? ಇದು ಬ್ರಾಹ್ಮಣ ವಿದ್ಯಾರ್ಥಿಗಳು CET ಪರೀಕ್ಷೆಯಲ್ಲಿ ಹಾಕಿದಂಥ ಜನವಾರವನ್ನು ತೆಗೆಯುವಂಥ ಈ ದುಷ್ಕೃತ ಕಳೆದ ವರ್ಷದಿಂದ ಮುಂದುವರೆದು ಬಂದಿದೆ. ಕಳೆದ ವರ್ಷ ಸುಮಾರು 4-5 ಊರುಗಳಲ್ಲಿ, ಬೆಂಗಳೂರಿನಲ್ಲಿ ಆಗಿರೋ ಮತ್ತು ಮಂಗಳೂರಿನಲ್ಲಿ ಆಗಿದೆ, ಚಿಕ್ಕಬಳ್ಳಾಪುರ ಆಗಿದೆ. ಈ ಬಾರಿ ಕೂಡ ಬೆಂಗಳೂರು ಮಡಿವಾಳನಲ್ಲಿ ಆಗಲಿ, ಚಿಕ್ಕಬಳ್ಳಾಪುರನಲ್ಲಿ ಈ ರೀತಿ ಘಟನೆಗಳು 2-3 ಘಟನೆಗಳು ಈಗಾಗಲೇ ಬೆಳಕಿಗೆ ಬಂದಿದೆ. ಇಂಥ ಘಟನೆಗಳು ಮರುಕಳಿಸಬಾರ್ದು. ಕಳೆದ ಬಾರಿ ಕೂಡ ಬ್ರಾಹ್ಮಣ ಸಮಾಜದಿಂದ ಸಂಪೂರ್ಣ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕು ಮಟ್ಟದಲ್ಲಿ ಇದಕ್ಕೆ ಒಂದು ಪ್ರತಿಭಟನೆ ಮಾಡಿ ಇದಕ್ಕೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಿದ್ವಿ. ಆದರೂ ಕೂಡ ಈ ಕೆಲವೊಂದು ಅಧಿಕಾರಿಗಳು ಏನು ಅವ್ರದ್ದು ಭಾವನೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಇದು ಮುದ್ದಮ್ ಅವ್ರು ಮಾಡ್ತಾ, ಯಾಕೆ ಅಧಿಕಾರಿಗಳು ಇಂಥವ್ರು ದುರ್ಬುದ್ಧಿ ಇದ್ದಂಥ ಅಧಿಕಾರಿ ಇದ್ದಾರೇನು? ಇವ್ರಿಗೆ ಈ ಜನವಾರ ಬಗ್ಗೆ ಏನಾದ್ರು ಮನಸ್ಸಿನಲ್ಲಿ ಒಂದು ಏನೋ ದ್ವೇಷ ಭಾವನೆ ಇದೆಯೇನು? ಯಾಕೆ ಜನವಾರ ಮೇಲೆ? ಜನವಾರ ಬರೀ ಕೇವಲ ಬ್ರಾಹ್ಮಣರು ಹಾಕೋದಂತ ಅಲ್ಲ, ಅನೇಕ ದೇವತೆಗಳನ್ನ ಹಿಡ್ಕೊಂಡು ಋಷಿಮುನಿಗಳ ಪರಂಪರೆ, ಸಾಧು ಸಂತರುಗಳ ಪರಂಪರೆ ಎಲ್ಲ ಬಂದಂಥ ಅನೇಕ ರಾಜ ಮಹಾರಾಜರು ಕೂಡ ಜನವಾರ ಇದಪ್ಪ ಹಾಕೋದು. ಬ್ರಾಹ್ಮಣರು ಹಾಕೋತಾರೆ, ಕ್ಷತ್ರಿಯರು ಹಾಕೋತಾರೆ, ವೈಶ್ಯರು ಹಾಕೋತಾರೆ. 3 ಸಮಾಜದವರು ಕೂಡ ಯಜ್ಞೋಪಯುಕ್ತವನ್ನು ಜನವಾರವನ್ನು ಧಾರಣೆ ಮಾಡ್ತಾರೆ. ಇಂಥ ಜನವಾರವನ್ನು ಕೇವಲ ಬ್ರಾಹ್ಮಣರು ತೆಗೆಸ್ತಾ ಇದ್ದಾರಲ್ಲ, ಇದಕ್ಕೆ ಈ ಎಲ್ಲ ಸಮಾಜದವರು ಕೂಡ ಈ ಪ್ರತಿಭಟಿಸಬೇಕು ಅಂತ ನಾನು ಕೇಳ್ಕೊತೀನಿ. ಮರಾಠ ಸಮಾಜ ಎದ್ದು ಹೇಳಬೇಕು, ಜನವಾರ ನೀವು ಕೂಡ ಹಾಕೋತೀರ. ಕ್ಷತ್ರಿಯ ಮಹಾರಾಜರು ಅಂತ ನಮ್ಮ ಶಿವಾಜಿ ಮಹಾರಾಜರು, ಸಂಭಾಜಿ ಮಹಾರಾಜರು, ಅನೇಕ ರಾಜ ಮಹಾರಾಜರು ಕೂಡ ಜನವಾರ ಹಾಕೋತಿದ್ರು. ಇದು ಕೇವಲ ಬ್ರಾಹ್ಮಣರ ಅಪಮಾನ ಅಲ್ಲ, ಇದು ಇಡೀ ಮರಾಠ ಸಮಾಜಕ್ಕೆ ಅಪಮಾನ. ಮರಾಠ ಸಮಾಜ ಅಷ್ಟೇ ಅಲ್ಲ, ಇದು ನಮ್ಮ ವೈಶ್ಯ ಸಮಾಜ ಅವರು ಕೂಡ ಜನವಾರ ಹಾಕೋತಾರೆ. ಜೈನ ಸಮಾಜ ಜನವಾರ ಹಾಕೋತಾರೆ. ಲಿಂಗಾಯತರು ಲಿಂಗದಲ್ಲಿ ಜೊತೆಗೆ ಹಾಕ್ಕೊಂಡು ನಮ್ಮ ಲಿಂಗವನ್ನು ಧಾರಣೆ ಮಾಡ್ಕೋತಾರೆ. ಈ ಇಡೀ ಸಮಾಜಕ್ಕೆ ಬ್ರಾಹ್ಮಣ ಸಮಾಜ, ಕ್ಷತ್ರಿಯ ಸಮಾಜ, ವೈಶ್ಯ ಸಮಾಜ, ಲಿಂಗಾಯತ ಸಮಾಜ, ಜೈನ ಸಮಾಜ, ಈ ಎಲ್ಲ ಸಮಾಜಕ್ಕೆ ಇದು ಅಪಮಾನ. ಇದು ಕೇವಲ ಬ್ರಾಹ್ಮಣ ಅಂತ ದಯವಿಟ್ಟು ಯಾರು ತಿಳ್ಕೊಳ್ಬಾರ್ದು. ಈ ಎಲ್ಲ ಸಮಾಜ ಇವತ್ತು ಬ್ರಾಹ್ಮಣ ತೆಗೆಸಿದರೆ ನಾಳೆ ಜೈನರು ತೆಗೆಸ್ಬೋದು, ನಾಳೆ ಲಿಂಗಾಯತರು ತೆಗೆಸ್ಬೋದು, ಮತ್ತು ಮರಾಠ ಸಮಾಜ ಜನವಾರ ತೆಗೆಸ್ಬೋದು. ಅದ್ರ ಜೊತೆಗೆ ಮಂಗಳಸೂತ್ರ ತೆಗೆಸುವಂಥ ಕಾರ್ಯ ಕೂಡ ನಡೀತದೆ. ಮಂಗಳಸೂತ್ರವನ್ನು ತೆಗೆದುಕೊಂಬನ್ನಿ, ಕೈ ಬಳೆ ತಕ್ಕೊಂಬನ್ನಿ, ಕಾಲು ಉಂಗುರ ತಕ್ಕೊಂಬನ್ನಿ ಅಂಥೇಳಿ. ಇದು ಯಾವ ನಮ್ಮ ಸಂವಿಧಾನ, ಅಂಬೇಡ್ಕರ್ ಸಂವಿಧಾನದಲ್ಲಿ ಯಾವ ಸಂವಿಧಾನದಲ್ಲಿ ಬರೆದಿದ್ದಾರೆ ಇದು ತೆಗಿಬೇಕು ಅಂತೇಳಿ. ಅಂಬೇಡ್ಕರ್ ಸಂವಿಧಾನ ಹೇಳ್ತಾರೆ ಎಲ್ಲ ಧರ್ಮ, ಪ್ರತಿಯೊಬ್ಬರು ಧರ್ಮದವರು ತಮ್ಮ ಆಚರಣೆ ಮಾಡ್ಕೊಳ್ಳಿ, ಎಲ್ಲರೂ ಹಕ್ಕಿದೆ ಅಂತ ಹೇಳಿ. ಏನು ಕ್ರಮ ಆಗಬೇಕಂತೀರಿ? ಇದು ಸರ್ಕಾರಕ್ಕೆ ನಾವು ಕಳೆದ ಬಾರ ಕೂಡ ನಾವು ಯಾವ CET ಅಧಿಕಾರಿ ಅಂತ ಇದ್ದಾರೆ, ಯಾವ CET ಕಮಿಷನರ್ ಇದ್ದಾರೆ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು. ಯಾರು CET ಅಧಿಕಾರಿ ಇದ್ದಾರೆ ಅವರು ಮೊದಲೇ ಮುಂದಿನ ಬಾರಿ CET ಅಧಿಕಾರಿ ನೇಮಕ ಮಾಡುವಾಗ ಅವ್ರು ಸ್ಟ್ರಿಕ್ಟ್ ಆಗಿ ಸರ್ಕಾರ ಅವ್ರಿಗೆ ನಿರ್ದೇಶ ಕೊಡಬೇಕು. ಇಂಥ ಯಾವುದೇ ದುಷ್ಕೃತ ಆಯ್ತು ಅಂದರೆ ನಿಮ್ಮ ನೌಕರಿನ ಡಿಸ್ಮಿಸ್ ಮಾಡ್ತೀವಿ ಅಂತ ಹೇಳಿ ಅಂಥ ಅಧಿಕಾರಿ. ಇದು ಕೆಲವೊಂದು ರಾಜಕೀಯ ಪ್ರೇರಿತ ಅಥವಾ ಕುತಂತ್ರ ಅಂತೂ ಹೇಳಲಿಕ್ಕೆ ನಾವು ಸ್ವಲ್ಪ ಇರ್ಬೋದು ಅದರೊಳಗೆ, ಅದು ಹೇಳ. ಬಟ್ ಕೆಲವರು ದುರ್ಬುದ್ಧಿ ಇರ್ತದೆ, ಏನೋ ತಮ್ಮ ದ್ವೇಷ ಭಾವನೆ, ಏನೋ ಸಮಾಜಗಳು ತಮ್ಮ ಪರ್ಸ್ನಲಾಗಿ ಏನೋ ಒಂದು ತಮ್ಮ ಸಮಸ್ಯೆ ಆಗಿರ್ಬೋದು. ಅಂಥವ್ರು ನಾವು ಎಲ್ಲ ಅಧಿಕಾರ ಅಂತ ಹೇಳೋದಿಲ್ಲ. ಯಾವ ಅಧಿಕಾರ ಇಂಥ ಕೆಲಸ ಮಾಡಿ ಅವ್ರಿಗೇನೋ ಸಮಾಜ ಬಗ್ಗೆ, ಜನರ ಬಗ್ಗೆ ಏನೋ ದ್ವೇಷ ಭಾವನೆ ಇರ್ಬೋದು, ಅಂಥ ಕೆಲಸ ಮಾಡಿದ್ದಾರೆ ಅಷ್ಟೇ. ಅಂಥ ತೆಗೆತ್ಲಿಗೆ ನನ್ನ ಹೆಸರು ಜೈತೀರ್ ಸೋದತ್ತಿ ಅಂತ, ನಾನು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಭೆಯ ಜಿಲ್ಲಾಧ್ಯಕ್ಷನಾಗಿ ಈ ವಿಷಯ ಮುಂದೆ ಇಡ್ತಾ ಇದ್ದೇನೆ.